ಸ್ನೇಹಿತರೆ, ನಿಜಕ್ಕೂ ಇವತ್ತಿನ ಕಥೆ ಹೇಳೋದಕ್ಕೆ ಮನಸ್ಸಿಗೆ ತುಂಬ ನೋವಾಗುತ್ತೆ. ಸ್ನೇಹಿತರೆ, 2 ಹೆಣ್ಮಕ್ಳಿರ್ತಾರೆ. ಇವರಿಬ್ಬರು ಒಂದು ದುಪಟ್ಟವನ್ನು ಹರಿತಾರೆ, 2 ಭಾಗವಾಗಿ ಮಾಡ್ಕೋತಾರೆ. ಇವರಿಬ್ಬರು ಹೋಗಿ ಒಂದೇ ಮರದಲ್ಲಿ ನೇಣು ಹಾಕ್ಕೊಂಡು ಸತ್ತೋಗ್ತಾರೆ. ಈಗ ಈ ವಿಷಯ ಇಡೀ ಊರಿಗೆ ಗೊತ್ತಾಗುತ್ತೆ. ಹಾಗೆ ಈ ವಿಷಯ ಈ ಹುಡುಗಿರ ತಂದೆ ತಾಯಿಗೂ ಗೊತ್ತಾಗುತ್ತೆ. ಈಗ ಅವರು ಆ ಮರದ ಹತ್ರ ಓಡೋಡಿ ಬರ್ತಾರೆ. ಹೀಗೆ ಬಂದಂಥವರು ಈ ದೃಶ್ಯವನ್ನು ನೋಡಿ ಅಳ್ತಾರೆ, ಗೋಳಾಡ್ತಾರೆ, ನರಳಾಡ್ತಾರೆ. ಹಾಗೆ ಈ ವಿಷಯ ಪೊಲೀಸ್ರಿಗೂ ಗೊತ್ತಾಗುತ್ತೆ. ಪೊಲೀಸರು ಘಟನಾ ಸ್ಥಳಕ್ಕೆ ಬರ್ತಾರೆ, ಒಂದಷ್ಟು ತನಿಖೆ ಮಾಡ್ತಾರೆ. ಈ ಹುಡುಗಿರ ಸಾವಿಗೆ ನಿಮ್ಗೆ ಯಾರ ಮೇಲಾದರೂ ಅನುಮಾನ ಆಯ್ತಾ ಅಂತ ಈ ಹುಡುಗಿರ ತಂದೆ ತಾಯಿಗೆ ಕೇಳ್ತಾರೆ. ಆಗ ಈ ಹುಡುಗಿರ ತಂದೆ ತಾಯಿ ಒಂದು 5-6 ಜನರ ಹೆಸರು ಹೇಳ್ತಾರೆ. ಇಲ್ಲಿ ಪೊಲೀಸರು ನಾಮಕಾವಸ್ಥೆಗೆ ಒಂದು 3 ಜನರನ್ನು ಅರೆಸ್ಟ್ ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ. ಇನ್ನು ಬಾಕಿ ಉಳಿದಂಥವ್ರನ್ನು ಅಲ್ಲೇ ಬಿಟ್ಬಿಟ್ಟು ಹೊರಟೋಗ್ತಾರೆ. ಈಗ ಸಂಜೆ ಆಗುತ್ತೆ. ಹೀಗೆ ಸಂಜೆ ಆಗ್ತಾಯಿದ್ದಂತೆ ಪೊಲೀಸರು ಇಲ್ಲಿ ಯಾರನ್ನು ಅರೆಸ್ಟ್ ಮಾಡದೆ ಹಾಗೆ ಬಿಟ್ಬಿಟ್ಟು ಹೋಗಿದ್ರು, ಅವರು ಕುಡಿದು ಚೆನ್ನಾಗಿ ಟೈಟಾಗಿ ಈ ಹುಡುಗಿಯರ ಮನೆಯವ್ರ ಹತ್ರ ಬರ್ತಾರೆ. ಈ ಹುಡುಗಿಯರ ತಂದೆ ತಾಯಿರನ್ನು ರಸ್ತೆಯಲ್ಲಿ ಹೇಳ್ಕೊಂಡು ಹೊಡಿತಾರೆ, ಬಡಿತಾರೆ. ಕೊನೆಯಲ್ಲಿ ಒಂದು ವಿಡಿಯೋ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಸ್ನೇಹಿತರೆ, ಇಷ್ಟೆಲ್ಲ ಆದ ನಂತರ ಈ ಹುಡುಗಿರ ತಂದೆ ಇವ್ರು ಹೊಡೆದಂಥ ಏಟ್ಗಳಿಗೆ ಹೆದರಲ್ಲ. ಆದರೆ ಇವರು ಒಂದು ವಿಡಿಯೋ ತೋರಿಸಿರ್ತಾರೆ, ಆ ವಿಡಿಯೋವನ್ನು ನೋಡಿ ಹೆದರ್ತಾನೆ. ಮಾರನೇ ದಿನ ಈ ಹುಡುಗಿರ ತಂದೆ ಹೋಗಿ ಅದೇ ಮರಕ್ಕೆ ನೇಣು ಹಾಕ್ಕೊಂಡು ಸಾಯ್ತಾನೆ. ಸ್ನೇಹಿತರೆ, ಹಾಗಾದರೆ ಈ ಘಟನೆ ಎಲ್ಲಿ ನಡೆಯುತ್ತೆ? ಈ ಹುಡುಗಿಯರು ಯಾವ ಕಾರಣಕ್ಕಾಗಿ ನೇಣು ಹಾಕ್ಕೊಂಡು ಸಾಯ್ತಾರೆ? ಆ ಹುಡುಗಿರ ತಂದೆಗೆ ತೋರಿಸಿದಂಥ ವಿಡಿಯೋ ಯಾವುದು? ಆ ಹುಡುಗಿರ ತಂದೆ ಆ ವಿಡಿಯೋ ನೋಡಿ ಯಾಕೆ ಹೆದರ್ದಾನೆ? ಇದೆಲ್ಲ ತಿಳ್ಕೊಳ್ಳೋದಕ್ಕೆ ಕಥೆನ ಪೂರ್ತಿ ನೋಡಿ. ಆಗ ನಿಮ್ಗೆ ಅನಿಸುತ್ತೆ ಇದೊಂದು ರೋಚಕ ಕಥೆ ಅಂತ. ಒಂದು ರೋಚಕ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಉತ್ತರ ಪ್ರದೇಶದ ಹಮೀರ್ಪುರದಲ್ಲಿ ಒಂದು ತುಂಬ ಕಡು ಬಡವರ ಒಂದು ಫ್ಯಾಮಿಲಿ ಇರುತ್ತೆ. ಇವರು ಅದೇ ಹಮೀರ್ಪುರದಲ್ಲಿ ಕೂಲಿ ಕೆಲಸ ಮಾಡಿ ಜೀವನ ಸಾಗಿಸ್ತಾ ಇರ್ತಾರೆ. ಆದರೆ ಇವ್ರಿಗೆ ಪ್ರತಿದಿನ ಕೆಲಸ ಸಿಗ್ತಾ ಇರಲ್ಲ. ಈಗ ಕಳೆದ ಹೋಲಿ ಹಬ್ಬದವರೆಗೂ ಕೂಡ ಇವರು ಹಮೀರ್ಪುರದಲ್ಲೇ ಕೂಲಿ ಕೆಲಸ ಮಾಡ್ತಾ ಜೀವನ ಸಾಗಿಸ್ತಾ ಇರ್ತಾರೆ. ಈ ಹಮೀರ್ಪುರದಿಂದ ಸುಮಾರು 30 ಕಿಲೋಮೀಟರ್ ದೂರ ಒಂದು ಇಟ್ಟಿಗೆ ಫ್ಯಾಕ್ಟ್ರಿ ಇರುತ್ತೆ. ಆ ಇಟ್ಟಿಗೆ ಫ್ಯಾಕ್ಟ್ರಿಯಲ್ಲಿ ಈ ವ್ಯಕ್ತಿಯ ಅಣ್ಣ ಕೆಲಸ ಮಾಡ್ತಾ ಇರ್ತಾರೆ. ಇವರು ತನ್ನ ಅಣ್ಣನಿಗೆ ಫೋನ್ ಮಾಡಿ ಹೇಳ್ತಾರೆ, ಅಣ್ಣ ನನಗೂ ಕೆಲಸ ಇದ್ದರೆ ಹೇಳು, ನಾನು ಅಲ್ಲಿಗೆ ಬಂದ್ಬಿಡ್ತೀನಿ ಅಂತ. ಆಗ ಈ ವ್ಯಕ್ತಿಯ ಅಣ್ಣ ಫ್ಯಾಕ್ಟ್ರಿಯಲ್ಲಿ ಕೆಲಸಕ್ಕಾಗಿ ವಿಚಾರಿಸ್ತಾನೆ. ಮತ್ತೆ ತನ್ನ ತಮ್ಮನಿಗೆ ಫೋನ್ ಮಾಡಿ ಹೇಳ್ತಾನೆ, ಇಲ್ಲಿ ಕೆಲಸ ಇದೆ, ನೀನು ಹೋಲಿ ಹಬ್ಬ ಮುಗಿಸ್ಕೊಂಡು ಹೊರಟು ಬಾ ಅಂತಾನೆ. ಅದೇ ಥರ ಈ ವ್ಯಕ್ತಿ ಹೋಲಿ ಹಬ್ಬವನ್ನು ಮುಗಿಸ್ಕೊಂಡು ಹಮೀರ್ಪುರದಿಂದ ಹೊರಟು ಆ ಹಳ್ಳಿಗೆ ಹೋಗ್ತಾನೆ. ಆ ಹಳ್ಳಿಯಲ್ಲಿ ಸುತ್ತಮುತ್ತ ನೀವು ಎಲ್ಲಿ ನೋಡಿದ್ರೂ ಕೂಡ ಬರೀ ಇಟ್ಟಿಗೆ ಫ್ಯಾಕ್ಟ್ರಿಗಳೇ. ಇಲ್ಲಿ ಕೆಲಸ ಬೇಕಾದಷ್ಟು ಸಿಗುತ್ತೆ. ಈಗ ಈ ವ್ಯಕ್ತಿ ಖುಷಿಯಾಗಿ ತನ್ನ ಫ್ಯಾಮ್ಲಿಯನ್ನು ಕರ್ಕೊಂಡು ಆ ಹಳ್ಳಿಗೆ ಬರ್ತಾನೆ. ಹೀಗೆ ಹಳ್ಳಿಗೆ ಬಂದ ತಕ್ಷಣ ಆ ಫ್ಯಾಕ್ಟ್ರಿಯ ಓನರ್ ಒಬ್ಬ ಇವ್ರಿಗೆ ಇರೋದಕ್ಕೆ ಶೆಡ್ ಕೊಡ್ತಾನೆ. ಇವರ ಶೆಡ್ಡಿಂದ ಇವರು ಕೆಲಸ ಮಾಡುವಂಥ ಫ್ಯಾಕ್ಟ್ರಿ ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ದೂರ ಇರುತ್ತೆ. ಇವರು ಕೆಲಸ ಅಲ್ಲಿ ಮುಗಿಸಿ ಬಂದು ಆ ಶೆಡ್ಡಲ್ಲಿ ಉಳ್ಕೋಬೇಕು. ಈ ಥರದ ಒಂದು ರೊಟೀನ್ ಇರುತ್ತೆ. ಈಗ ಇವರು ಜನವರಿಗೆ ಇಲ್ಲಿಗೆ ಬಂದಿರ್ತಾರೆ. ಜನವರಿ, ಫೆಬ್ರವರಿ, ಮಾರ್ಚಿ ಹೀಗೆ 3 ತಿಂಗಳು ಕಳೆದೋಗುತ್ತೆ. ಆದರೆ ಈ ಮಾರ್ಚಿ ಬರೋದಕ್ಕೆ ಮೊದಲು ಒಂದು ಫೆಬ್ರವರಿ ಬರುತ್ತೆ. ಆ ಫೆಬ್ರವರಿ 28ಕ್ಕೆ ಒಂದು ನಡಿಬಾರ್ದಂಥ ಘಟನೆ ನಡೆದೋಗುತ್ತೆ. ಈ ಫೆಬ್ರವರಿ 28ಕ್ಕೆ ಇವರು ಮಾಮೂಲಿನಂತೆ ತಮ್ಮ ಶೆಡ್ನಿಂದ ಹೊರಟು ಕೆಲಸಕ್ಕೆ ಹೋಗಿರ್ತಾರೆ. ಈ ಮನೆ ಹತ್ರ ಸಂಜೆ ಹೊತ್ತಲ್ಲಿ ಇವರ ಹೆಣ್ಮಕ್ಳು ಆಟ ಆಡ್ತಾ ಇರ್ತಾರೆ. ಒಬ್ಬ ಹುಡುಗಿಗೆ 14 ವರ್ಷ, ಇನ್ನೊಬ್ಬ ಹುಡುಗಿಗೆ 16 ವರ್ಷ. ಇವರಿಬ್ಬರು ಕೂಡ ಅಪ್ರಾಪ್ತರು. ಇವರು ಸ್ವಂತ ಅಕ್ಕ ತಂಗಿರಲ್ಲ, ಆದರೆ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು. ಹೀಗೆ ಇವರು ಮನೆ ಮುಂದೆ ಕುಂಟ ಬಿಲ್ಲಿ ಆಟ ಆಡ್ತಾ ಇರ್ತಾರೆ. ಆಗ ಇವರ ಮನೆ ಮುಂದೆಯಿಂದ ಒಂದು ಜೀಪ್ ಹೋಗ್ತಾ ಇರುತ್ತೆ. ಆ ಜೀಪಲ್ಲಿ 6 ಜನ ಹುಡುಗರು ಇರ್ತಾರೆ. ಸಂಜೆ ಹೊತ್ತಾದ್ರಿಂದ ಈ 6 ಜನ ಹುಡುಗರು ಕೂಡ ಕುಡಿದು ತುಂಬ ಟೈಟಾಗಿರ್ತಾರೆ. ಇವರ ಕಣ್ಣಿಗೆ ಈ ಹುಡುಗಿರು ಕಾಣಿಸ್ಕೋತಾರೆ. ಈ 6 ಜನ ಹುಡುಗಿರಲ್ಲಿ ಈ ಇಟ್ಟಿಗೆ ಫ್ಯಾಕ್ಟ್ರಿಯ ಓನರ್ನ ಒಬ್ಬ ಮಗ ಇರ್ತಾನೆ. ಹೀಗೆ ಇವರನ್ನು ಪಾರು ಮಾಡಿ ಹೋಗ್ತಿದ್ದಂಥ ಜೀಪನ್ನು ತಿರುಗಿಸ್ಕೊಂಡು ಮತ್ತೆ ಈ ಹುಡುಗಿರ ಹತ್ರ ತರ್ತಾರೆ. ಈ ಹುಡುಗಿರ ಹತ್ರ ತಂದು ಜೀಪ್ ನಿಲ್ಲಿಸ್ತಾರೆ. ಈ ಹುಡುಗಿರನ್ನು ಎತ್ತು ಜೀಪಲ್ಲಿ ಹಾಕ್ಕೋತಾರೆ. ಈಗ ಜೀಪಿಲಿಂದ ಓಡೋದಕ್ಕೆ ಶುರುವಾಗುತ್ತೆ. ಜೀಪಿಲಿಂದ ಓಡುತ್ತೆ ಒಂದು ಪಾಳು ಇಟ್ಟಿಗೆ ಫ್ಯಾಕ್ಟ್ರಿ ಹತ್ರ ಹೋಗಿ ನಿಲ್ಲುತ್ತೆ. ಅಲ್ಲಿ ಮತ್ತೆ ಈ ಹುಡುಗಿರನ್ನು ಎತ್ಕೊಂಡು ಆ ಪಾಳು ಫ್ಯಾಕ್ಟ್ರಿ ಒಳಗಡೆ ತಗೊಂಡೋಗ್ತಾರೆ. ಅಲ್ಲಿ ಕೆಲವೊಂದು ಬೇರ್ಗಳನ್ನ ತಂದು ಈ ಹುಡುಗಿರಿಗೆ ಕುಡೀರಿ ಅಂತ ಹಿಂಸೆ ಮಾಡ್ತಾರೆ. ಆದರೆ ಈ ಹುಡುಗಿಯರು ಬಿಯರ್ ಕುಡಿಯೋದಕ್ಕೆ ಒಪ್ಪಲ್ಲ. ಈಗ ಈ 6 ಜನ ಬಿಯರ್ಗಳನ್ನ ಓಪನ್ ಮಾಡಿ ಈ ಹುಡುಗಿಯರ ಬಾಯಿಗೆ ಸುರಿಯೋದಕ್ಕೆ ಶುರು ಮಾಡ್ತಾರೆ. ಬಲವಂತವಾಗಿ ಬಿಯರ್ ಕುಡಿಸ್ತಾರೆ. ಈ ಹುಡುಗಿರಿಗೆ ಮೊದಲು ಬಿಯರ್ ಕುಡಿದು ಅಭ್ಯಾಸ ಇಲ್ಲ. ಇದೇ ಮೊದಲ ಬಾರಿ ಬಿಯರ್ ಕುಡಿತಾ ಇದ್ದಿದ್ದರಿಂದ ತುಂಬ ಬೇಗ ನಶೆ ಬಂದ್ಬಿಡುತ್ತೆ. ತುಂಬ ಬೇಗ ಈ ಹುಡುಗಿಯರು ಮೈ ಮರ್ತೋಗ್ತಾರೆ. ಇದಾದ ನಂತರ ಈ ಹುಡುಗಿಯರನ್ನ ಡಿವೈಡ್ ಮಾಡ್ತಾರೆ. ಒಂದು ಹುಡುಗಿನ 3 ಜನ ಎತ್ಕೊಂಡು ಹೋಗ್ತಾರೆ, ಇನ್ನೊಂದು ಹುಡುಗಿನ 3 ಜನ ಎತ್ಕೊಂಡು ಹೋಗ್ತಾರೆ. ಹೀಗೆ ಒಂದೊಂದು ಹುಡುಗಿಗೆ 3 ಜನ ಸೇರಿ ರೇಪ್ ಮಾಡ್ತಾ ಇರ್ತಾರೆ. ಅದರಲ್ಲೂ ಇಬ್ಬರು ಒಂದು ಹುಡುಗಿಗೆ ರೇಪ್ ಮಾಡ್ತಾ ಇದ್ರೆ ಒಬ್ಬ ಹುಡುಗ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ
ಸೇಮ್ ಇದೇ ಥರ 2 ಹುಡುಗರು ರೇಪ್ ಮಾಡ್ತಾಯಿದ್ರೆ ಇನ್ನೊಬ್ಬ ನಿಂತ್ಕೊಂಡು ವೀಡಿಯೋ ಮಾಡ್ತಾ ಇರ್ತಾನೆ. ಆನಂತರ ಇವ್ನು ರೇಪ್ ಮಾಡೋದಕ್ಕೆ ಹೋದರೆ ಇನ್ನೊಬ್ಬ ನಿಂತು ವೀಡಿಯೋ ಮಾಡ್ತಾ ಇರ್ತಾನೆ. ಈ ಥರ ಸುಮಾರು ಹೊತ್ತು ನಡೆಯುತ್ತೆ. ಇದೆಲ್ಲ ಆದ ನಂತರ ಹುಡುಗಿರಿಗೆ ಪ್ರಜ್ಞೆ ಬರುತ್ತೆ. ಹೀಗೆ ಪ್ರಜ್ಞೆ ಬಂದ ನಂತರ ಯಾರು ಜನ ಈ ಹುಡುಗಿರಿಗೆ ಹೆದರಿಸ್ತಾರೆ. ನೀವೆಲ್ಲಾದರೂ ಬಾಯಿ ಬಿಟ್ರೆ ಈ ವಿಡಿಯೋನ ವೈರಲ್ ಮಾಡ್ತೀವಿ, ನಿಮ್ಮ ಮನೆ ಮರ್ಯಾದೆನ ರಸ್ತೆಗೆ ಇಳಿತೀವಿ ಅಂತಾರೆ. ಇದಾದ ನಂತರ ಈ ಹುಡುಗಿಯರನ್ನು ಹೀಗೆ ಉಟ್ಬಿಟ್ಟು ಹೊರಟೋಗ್ತಾರೆ. ಈ ಹುಡುಗಿರಿಗೆ ಈಗ ಎಲ್ಲ ಗೊತ್ತಿರುತ್ತೆ. ಈಗ ನಮ್ಮ ಮನೆ ಮರ್ಯಾದೆ ಎಲ್ಲ ಈಗ ಈ ಮೊಬೈಲಲ್ಲಿ ರೆಕಾರ್ಡ್ ಆಗಿದೆ ಅಂತ. ಆದರೂ ಇವರು ಮನಸ್ಸಲ್ಲಿ ಇದನ್ನೆಲ್ಲ ಇಟ್ಕೊಂಡು ಹಾಗೆ ಮನೆಗೆ ನಡ್ಕೊಂಡು ಬರ್ತಾರೆ. ಇಷ್ಟೊತ್ತಿಗೆ ಆ ಮನೆಯಲ್ಲಿ ಅವರ ತಂದೆ ತಾಯಿ ಕೂಲಿ ಕೆಲಸ ಮಾಡಿ ಬಂದಿರ್ತಾರೆ. ಅವ್ರಿಗೆ ಊಟದ ಟೈಮ್ ಆಗಿರುತ್ತೆ. ಈ ಹುಡುಗಿರು ಬೇರೆ ಏನೂ ಮಾತಾಡಲ್ಲ, ತನ್ನ ತಂದೆ ತಾಯಿಗಳಿಗೆ ಹೋಗಿ ಊಟ ಹಾಕಿ ಕೊಡ್ತಾರೆ. ಹೀಗೆ ಊಟ ಮಾಡುವಾಗ ತಂದೆ ಹೇಳ್ತಾನೆ ಬಮ್ಮ ಊಟ ಮಾಡು ಅಂತ. ಆದರೆ ಹೆಣ್ಮಗಳು ಬೇರೆ ಏನೂ ಮಾತಾಡಲ್ಲ, ಬರೀ ತಂದೆ ತಾಯಿ ಊಟ ಮಾಡಿದ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ಹೀಗೆ ಈ ತಂದೆ ತಾಯಿ ಊಟ ಮಾಡ್ತಾನೆ ಇರ್ತಾರೆ. ಇವೆರಡು ಹೆಣ್ಮಕ್ಳು ಮನೆಯಿಂದ ಆಚೆ ಬರ್ತಾರೆ. ಸಾಮಾನ್ಯವಾಗಿ ಇಷ್ಟೊತ್ತಲ್ಲಿ ಇವೆರಡು ಹೆಣ್ಮಕ್ಳು ಆಚೆ ಓಡಾಡೋದಕ್ಕೆ ಅಂತ ಬರ್ತಾಯಿದ್ರು. ಇವರ ತಂದೆ ತಾಯಿ ಕೂಡ ಆಚೆ ಎಲ್ಲೋ ಓಡಾಡೋದಕ್ಕೆ ಹೋಗಿದ್ದಾರೆ ಅಂತ ಅನ್ಕೋತಾರೆ. ಆದರೆ ತುಂಬ ಹೊತ್ತಾಗುತ್ತೆ, ಈ ಹೆಣ್ಮಕ್ಳು ಮನೆಗೆ ವಾಪಸ್ ಬರೋದೇ ಇಲ್ಲ. ರಾತ್ರಿ 10-10:30 ಆಗುತ್ತೆ. ಈ ಹೆಣ್ಮಕ್ಳು ಮನೆಗೆ ಬರದೇ ಇರೋದನ್ನು ನೋಡಿ ಈ ಹೆಣ್ಮಕ್ಳ ತಂದೆ ತಾಯಿ ಬಂದು ಇಡೀ ಕಾಲೋನಿಲೆಲ್ಲ ಹುಡುಕಾಡ್ತಾರೆ. ಆದರೆ ಎಲ್ಲೇ ಹುಡುಕಾಡಿದ್ರು ಕೂಡ ಈ ಹೆಣ್ಮಕ್ಳು ಕಾಣೋದಿಲ್ಲ. ಹೀಗೆ ತಂದೆ ತಾಯಿ ಹುಡುಕ್ತಾ ಇದ್ದಾರೆ, ಈ ಹೆಣ್ಮಕ್ಳು ಕಾಣ್ತಾ ಇಲ್ಲ. ಆದರೆ ಅಕ್ಕಪಕ್ಕದ ಜನ ಬೇರೆ ಬೇರೆ ಥರ ಮಾತಾಡ್ತಾ ಇರ್ತಾರೆ. ಅದನ್ನೆಲ್ಲ ಈಗ ಇಲ್ಲಿ ಮಾತಾಡೋದು ಬೇಡ. ಈ ಥರ ಮಾತಾಡ್ತಾ ಇರ್ತಾರೆ. ಆ ಹೆಣ್ಮಕ್ಳು ಸಿಗೋದೇ ಇಲ್ಲ. ರಾತ್ರಿ ಕಳೆಯುತ್ತೆ, ಬೆಳಗಾಗುತ್ತೆ. ಇವರ ಕಾಲೋನಿಯಿಂದ ಸುಮಾರು ಒಂದು 200 ಮೀಟ್ರ್ ದೂರದಲ್ಲಿ ಒಂದು ಬೇರಿ ಮರ ಇರುತ್ತೆ. ಆ ಬೇರಿ ಮರದ ಹತ್ರ ಒಬ್ಬ ವ್ಯಕ್ತಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಹೀಗೆ ನಡ್ಕೊಂಡು ಹೋಗ್ತಾ ಇದ್ದವನು ಒಂದು ಸೀನ್ಸನ್ನು ನೋಡ್ತಾನೆ. ಹೀಗೆ ನೋಡಿದ ತಕ್ಷಣ ಅವನ ಹೃದಯ ಕಿತ್ತು ಬಾಯಿಗೆ ಬಂದುಬಿಡಬೇಕು, ಆ ಥರ ಕಿರ್ಚಾಡ್ತಾ ಅರ್ಚಾಡ್ತಾ ಆ ಕಾಲೋನಿ ಹತ್ರ ಓಡಿ ಬರ್ತಾನೆ. ಎಲ್ಲರೂ ಅವನನ್ನು ತಡೀತಾರೆ, ಸಮಾಧಾನ ಮಾಡ್ತಾರೆ. ಏನಾಯಿತು ಅಂತ ಕೇಳ್ತಾರೆ. ಆಗ ಈ ವ್ಯಕ್ತಿ ಆ ಕಾಲೋನಿಯ ಜನರನ್ನು ಕರ್ಕೊಂಡು ಆ ಬೇರಿ ಮರದ ಹತ್ರ ಬರ್ತಾನೆ. ಅಲ್ಲಿ ಬಂದು ಆ ಬೇರಿ ಮರದ ಕಡೆ ಬೆರಳು ಮಾಡಿ ತೋರಿಸ್ತಾನೆ. ಅಲ್ಲಿ ನಿನ್ನೆ ರಾತ್ರಿಯಿಂದ ನಾಪತ್ತೆಯಾಗಿದ್ದಂಥ ಅಕ್ಕ ತಂಗಿರು ಒಂದು ದುಪ್ಪಟ್ಟವನ್ನು ಹರಿದು 2 ಭಾಗವಾಗಿ ಮಾಡಿರ್ತಾರೆ. ಇವರಿಬ್ಬರು ಒಂದೇ ಬೇರಿ ಮರಕ್ಕೆ ನೇಣಾಕೊಂಡು ಸತ್ತಿರ್ತಾರೆ. ಸ್ನೇಹಿತರೆ, ನಾನು ನಿಮಗೆ ಹೇಳ್ತಾ ಇರೋದು ಅರ್ಥ ಆಗ್ತಾಯಿದೆಯೋ ಇಲ್ವಾ? ನಿಮ್ಮ ಮನಸ್ಸಲ್ಲಿ ಸ್ವಲ್ಪ ಕಲ್ಪನೆ ಮಾಡಿ ನೋಡಿ, ಈ ದೃಶ್ಯ ಎಷ್ಟೊಂದು ಭೀಕರ, ಎಷ್ಟೊಂದು ಭಯಾನಕವಾಗಿರುತ್ತೆ ಅಂತ. ಇದನ್ನು ನೋಡಿದ ತಕ್ಷಣ ಇಡೀ ಊರು ಬೆಚ್ಚಿ ಬಿದ್ದೋಗುತ್ತೆ. ಹಾಗೆ ಈ ವಿಷಯ ಈ ಹುಡುಗಿರ ತಂದೆ ತಾಯಿಗೂ ಗೊತ್ತಾಗುತ್ತೆ. ಅವರು ಆ ಮನೆಯಿಂದ ಬಿದ್ದು ಆ ಮರದ ಹತ್ರ ಓಡಿ ಬರ್ತಾರೆ. ಹೀಗೆ ಬಂದಂಥವ್ರು ವಯಸ್ಸಿಗೆ ಬಂದಂಥ ಹೆಣ್ಮಕ್ಳು ನೇಣಾಕೊಂಡು ಸತ್ತಿರ್ತಾರೆ. ಇವರನ್ನು ನೋಡಿ ನರಳಾಡ್ತಾರೆ, ಗೋಳಾಡ್ತಾರೆ, ಅಲ್ಲೇ ಬಿದ್ದು ಒದ್ದಾಡ್ಬಿಡ್ತಾರೆ. ಸ್ನೇಹಿತರೆ, ಈ ವಿಷಯ ಸ್ವಲ್ಪ ಹೊತ್ತಿನ ನಂತರ ಪೊಲೀಸರಿಗೆ ಗೊತ್ತಾಗುತ್ತೆ. ಪೊಲೀಸರು ಬಂದು ಘಟನಾ ಸ್ಥಳದಲ್ಲಿ ಪಂಚನಾಮೆ ಮಾಡ್ತಾರೆ, ತನಿಖೆಗಳನ್ನ ನಡೆಸ್ತಾ ಇರ್ತಾರೆ. ಇಷ್ಟೊತ್ತಿಗೆ ಇಲ್ಲಿ ಇನ್ನೊಂದು ಘಟನೆ ನಡೆದೋಗಿರುತ್ತೆ. ನಿನ್ನೆ ರಾತ್ರಿ ಈ ಹುಡುಗಿರು ಮನೆಯಿಂದ ಆಚೆ ಬಂದಾಗ ಇವ್ರದ್ದೇ ವಯಸ್ಸಿನ ಒಬ್ಬ ಹುಡುಗಿ ಇರ್ತಾಳೆ. ಅವಳ ಜೊತೆ ಈ ಹುಡುಗಿರು ನಿನ್ನೆ ಏನೆಲ್ಲ ನಡೀತು ಅಂತ ಹೇಳ್ಕೊಂಡಿರ್ತಾರೆ. ಆನಂತರ ಹೋಗಿ ಇವರಿಬ್ಬರು ನೇಣಾಕೊಂಡು ಸತ್ತಿರ್ತಾರೆ. ಈಗ ಈ ಹುಡುಗಿ ಆ ಹುಡುಗಿಯರ ತಂದೆ ತಾಯಿರಿಗೆ ಈ ಹುಡುಗಿರು ನೇಣಾಕೊಂಡು ಸಾಯೋದಕ್ಕೆ ನಿಜವಾದ ಕಾರಣ ಏನು ಅಂತ ಬಂದು ಹೇಳ್ತಾಳೆ. ಇದನ್ನು ಕೇಳಿದ ನಂತರ ಈ ಹುಡುಗಿಯ ತಂದೆ ತಾಯಿಯರು ಹೋಗಿ ಪೊಲೀಸರಿಗೆ ವಿಷಯವನ್ನು ಹೇಳ್ತಾರೆ. ಇಷ್ಟೊತ್ತಿಗೆ ಆ ಕ್ಷೇತ್ರದ MLA ಬರ್ತಾನೆ. ಹೀಗೆ ಈ MLA ಬರ್ತಾ ಇದ್ದಂತೆ ಈ ಹುಡುಗಿಯರು ಸಾಯೋದಕ್ಕೆ ಕಾರಣ ಏನು ಅಂತ ಪೊಲೀಸರಿಗೆ ಕೇಳ್ತಾನೆ. ಪೊಲೀಸರಿಗೆ ಇಲ್ಲಿ ಎಲ್ಲ ವಿಷಯ ಗೊತ್ತಿರುತ್ತೆ. ಈ ಇಟ್ಕೆ ಫ್ಯಾಕ್ಟ್ರಿಯ ಓನರ್ನ ಮಗ ಮತ್ತು ಬೇರೆ 4-5 ಜನ ಸೇರಿ ಈ ಹುಡುಗಿರಿಗೆ ರೇಪ್ ಮಾಡಿದ್ದಾರೆ ಅಂತ ಆ MLAಗೆ ಹೇಳ್ತಾರೆ. ಈಗ ಇಲ್ಲಿ MLA ಮೊದಲು ಅಬ್ಸರ್ವ್ ಮಾಡಿ ನೋಡ್ತಾನೆ. ಈ ಸತ್ತೋದಂಥ ಹುಡುಗಿರ ಕಡೆ ಯಾರೂ ಮಾತಾಡ್ತಾ ಇಲ್ಲ. ಅದೇ ಆ ಇಟ್ಕೆ ಫ್ಯಾಕ್ಟ್ರಿಯ ಓನರ್ ಕಡೆ ಸುಮಾರು ಜನ ನಿಂತಿರ್ತಾರೆ. ಇದನ್ನು ನೋಡಿ MLA ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡ್ತಾನೆ. ಈಗ ಎಲೆಕ್ಷನ್ ಬರ್ತಾಯಿದೆ, ವೋಟ್ಗಳು ಆ ಕಡೆ ಜಾಸ್ತಿ ಇದೆ, ಇಲ್ಲಿ ಏನಾದರೂ ಮಾತಾಡಿದ್ರೆ ವೋಟ್ಗಳು ಕಿತ್ತೋಗುತ್ತೆ ಅಂತ. ಈಗ MLA ಇಲ್ಲಿ ಒಂದು 5-10 ನಿಮಿಷ ಅಲ್ಲಿ ಓಡಾಡ್ತಾನೆ, ಏನೇನೋ ಮಾತಾಡ್ತಾನೆ, ಅಲ್ಲಿಂದ ಹೊರಟೋಗ್ತಾನೆ. ಸ್ನೇಹಿತರೆ, ಇಲ್ಲಿ MLA ಕೇವಲ ಒಂದೇ ಒಂದು ಮಾತು ಹೇಳ್ತಾ ಇದ್ರೆ, ಇಲ್ಲಿ ನಿಜವಾದ ರೇಪಿಸ್ಟ್ಗಳು ಯಾರಿದ್ದಾರೆ ಅವ್ರನ್ನ ಬಂಧಿಸಿ ಅಂತ ಹೇಳ್ತಾ ಇದ್ರೆ 5 ನಿಮಿಷದಲ್ಲಿ ಪೊಲೀಸರು ಅವರನ್ನು ಅರೆಸ್ಟ್ ಮಾಡ್ತಾಯಿದ್ರು. ಆದರೆ ಇಲ್ಲಿ MLA ವೋಟ್ಗಳ ಲೆಕ್ಕ ಹಾಕ್ತಾನೆ. ಅದರಿಂದಾಗಿ ಅವನೇನು ಬಾಯಿ ಬಿಡಲ್ಲ, ಅಲ್ಲಿಂದ ಹೊರಟೋಗ್ತಾನೆ. ಇದಾದ ನಂತರ ಇಲ್ಲಿ ಪೊಲೀಸರು ಕಾಟಾಚಾರಕ್ಕೆ 3 ಜನರನ್ನ ಅರೆಸ್ಟ್ ಮಾಡ್ತಾರೆ. ಆ ನಂತರ ಇನ್ನು ಬಾಕಿ ಉಳಿದಂಥವ್ರನ್ನ ಅಲ್ಲೇ ಬಿಟ್ಬಿಟ್ಟು ಹೊರಟೋಗ್ತಾರೆ. ಹೀಗೆ ಸಂಜೆ ಆಗ್ತಾ ಇದ್ದಂತೆ ಪೊಲೀಸರು ಇಲ್ಲಿ ಯಾರ್ಯಾರನ್ನ ಬಿಟ್ಬಿಟ್ಟು ಹೋಗಿದ್ರು ಅಂದರೆ ಅರೆಸ್ಟ್ ಮಾಡದೆ ಹಾಗೆ ಬಿಟ್ಬಿಟ್ಟು ಹೋಗಿದ್ರು ಅವರೆಲ್ಲ ಚೆನ್ನಾಗಿ ಕುಡಿದು ಟೈಟಾಗಿ ಈ ಹುಡುಗಿಯರ ತಂದೆ ತಾಯಿ ಮನೆ ಹತ್ರ ಬರ್ತಾರೆ. ಅವರ ಮನೆಗಳಿಗೆ ನುಗ್ಗಿ ಅವ್ರಿಗೆ ಹೆದರಿಸ್ತಾರೆ, ಬೆದರಿಸ್ತಾರೆ. ನೀವು ನಮ್ಮ ಹೆಸರುಗಳನ್ನ ಎಲ್ಲೂ ಹೇಳಬಾರ್ದು, ನೀವು ಕೊಟ್ಟಿರುವಂಥ ಕೇಸನ್ನು ವಾಪಸ್ ತಗೋಬೇಕು, ಇಲ್ಲಾಂದರೆ ನಿಮಗೆ ಹೊಡೆದು ಬಡ್ದು ಸಾಯಿಸೇ ಬಿಡ್ತೀವಿ ಅಂತ ಹೆದರಿಸ್ತಾರೆ.
ಆದರೆ ಆ ಹುಡುಗಿಯರ ತಂದೆ ತಾಯಿರು ಅವ್ರು ಎಷ್ಟೇ ಹೆದರಿಸಿದ್ರು ಎಷ್ಟೇ ಬೆದರಿಸಿದ್ರು ಕೂಡ ಸ್ವಲ್ಪ ಕೂಡ ಹೆದರಲ್ಲ. ಅವ್ರು ಏನು ಯೋಚನೆ ಮಾಡ್ತಾರೆ ಅಂದರೆ, ನಮ್ಮ ಹೆಣ್ಮಕ್ಳು ಏನೂ ತಪ್ಪು ಮಾಡಿಲ್ಲ, ಅವ್ರಿಗೆ ಅನ್ಯಾಯ ಆಗಿದೆ, ನಮ್ಮ ಜೀವ ಹೋದರೂ ಪರವಾಗಿಲ್ಲ, ಅವ್ರಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಒಂದು ತೀರ್ಮಾನ ಮಾಡಿರ್ತಾರೆ. ಮಾರನೇ ದಿನ ಈ ಹುಡುಗಿಯರ ತಂದೆ ತಾಯಿರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲಿ ಹೋಗಿ, ಸರ್ ನೆನ್ನೆ ನಮ್ಮ ಮನೆಗೆ 3-4 ಜನ ಕುಡ್ಕೊಂಡು ಬಂದಿದ್ದರು, ನೀವು ಅವ್ರನ್ನ ಅರೆಸ್ಟ್ ಮಾಡದೆ ಹಾಗೆ ಬಿಟ್ಬಿಟ್ಟು ಬಂದಿದ್ದೀರಾ, ಅವ್ರು ಬಂದು ನಮಗೆ ಹೊಡಿತೀವಿ ಬಡಿತೀವಿ ನಿಮ್ಮ ಕೊಲೆ ಮಾಡಿಬಿಡ್ತೀವಿ ಅಂತ ಹೆದರಿಸ್ತಾ ಇದ್ದಾರೆ, ನಮಗೆ ಸೆಕ್ಯೂರಿಟಿ ಕೊಡಿ, ಅವರಿಂದ ಕಾಪಾಡಿ ಅಂತ ಕೇಳ್ತಾರೆ. ಆದರೆ ಇಲ್ಲಿ ಪೊಲೀಸರು ಎಲ್ಲ ಕಡೆನೂ ಹೀಗೇ ಬರ್ತಾರೆ, ಹೆದರಿಸ್ತಾರೆ, ಬೆದರಿಸ್ತಾರೆ, ಯಾರು ಏನೂ ಮಾಡಲ್ಲ, ನಾವಿದ್ದೀವಿ, ನಾವೆಲ್ಲ ನೋಡ್ಕೋತೀವಿ, ನೀವು ಧೈರ್ಯವಾಗಿ ಮನೆಗೆ ಹೋಗಿ ಅಂತ ಇವರನ್ನು ಮನೆಗೆ ಕಳಿಸ್ಬಿಡ್ತಾರೆ. ಆದರೆ ಈ ಹುಡುಗಿಯರ ತಂದೆ ತಾಯಿರು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಂಥ ವಿಷಯ ಆ ಪೋಲಿಗಳಿಗೆ ಗೊತ್ತಾಗುತ್ತೆ. ಮತ್ತೆ ಸಂಜೆ ಆಗುತ್ತೆ. ಈ ಪೋಲಿಗಳು ಚೆನ್ನಾಗಿ ಕುಡಿದು ಟೈಟಾಗಿ ಆ ಹುಡುಗಿಯರ ತಂದೆ ತಾಯಿ ಮನೆಗೆ ಬರ್ತಾರೆ. ಈ ಹುಡುಗಿಯರ ತಂದೆ ತಾಯರನ್ನು ಮನೆ ಒಳಗಡೆಯಿಂದ ರಸ್ತೆಗೆ ಎಳ್ಕೊಂಡು ಬರ್ತಾರೆ. ರಸ್ತೆಯಲ್ಲಿ ಹಾಕ್ಬಿಟ್ಟು ಕಾಲಲ್ಲಿ ಒದಿತಾರೆ. ಅಷ್ಟೇ ಅಲ್ಲ, ಈ ಹುಡುಗಿಯರ ತಂದೆಗೆ ಶರ್ಟ್ ಬಿಚ್ಚಿಸಿ ಹೊಡಿತಾರೆ. ಇದೆಲ್ಲ ಆದ ನಂತರ ಆ ಪೋಲಿಗಳು 2 ಮೊಬೈಲ್ ತೆಗಿತಾರೆ. ಅವೆರಡು ಮೊಬೈಲಲ್ಲಿ 2 ವೀಡಿಯೋ ಪ್ಲೇ ಮಾಡ್ತಾರೆ. ಇವೆರಡು ವೀಡಿಯೋಗಳನ್ನ ಆ ವ್ಯಕ್ತಿಗೆ ತೋರಿಸ್ತಾರೆ. ನೋಡು, ಇವೆರಡು ವೀಡಿಯೋಗಳು ನಿಮ್ಮ ಮಕ್ಕಳದು, ನೀವೇನಾದರೂ ನಮ್ಮ ಹೆಸರು ಎಲ್ಲಾದರೂ ಬಾಯ್ಬಿಟ್ರೆ ನಾಳೆ ಈ ವಿಡಿಯೋಗಳನ್ನ ವೈರಲ್ ಮಾಡಿಬಿಡ್ತೀನಿ ಅಂತ ಆ ವ್ಯಕ್ತಿಗೆ ತೋರಿಸ್ತಾರೆ. ಇಲ್ಲಿವರೆಗೆ ಈ ವ್ಯಕ್ತಿಗೆ ಇವರು ಈ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿದ್ದಾರೆ ಅಂತ ಗೊತ್ತಿರಲ್ಲ. ಆದರೆ ಈ ವಿಡಿಯೋಗಳನ್ನ ನೋಡಿದ ನಂತರ ಆ ವ್ಯಕ್ತಿ ಕುಸಿದೋಗ್ತಾನೆ, ಸೋತೋಗ್ತಾನೆ. ಇದಾದ ನಂತರ ಆ ಪೋಲಿಗಳು ಹೊಂಟೋಗ್ತಾರೆ. ಈಗ ಆ ಹುಡುಗಿಯರ ತಂದೆ ಮನೆಯಲ್ಲಿ ಕೂತ್ಕೊಂಡು ತುಂಬ ಹೊತ್ತು ಹೇಳ್ತಾನೆ. ಹಾಗೆ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾನೆ. ಈಗ ನಾನು ಯಾವುದಕ್ಕಾಗಿ ಹೋರಾಡಬೇಕು, ಈಗ ನಾನು ಯಾವುದಕ್ಕಾಗಿ ಬದುಕಿರಬೇಕು, ನನ್ನ 2 ಹೆಣ್ಮಕ್ಳುಗಳು ಸತ್ತೋಗಿದ್ದಾರೆ, ನಾನು ಏನೇ ಹೋರಾಡಿದ್ರು ಏನೇ ಫೈಟ್ ಮಾಡಿದ್ರು ಅವ್ರು ಮತ್ತೆ ಬದುಕಿ ವಾಪಸ್ ಬರಲ್ಲ. ಒಂದು ಪಕ್ಷ ಈ ಪೊಲೀಸರು ಇವರನ್ನು ಅರೆಸ್ಟ್ ಮಾಡಿದ್ರು ಕೂಡ ಒಂದೇ ಒಂದು ವಾರದಲ್ಲಿ ಮತ್ತೆ ವಾಪಸ್ ಬಿಟ್ಬಿಡ್ತಾರೆ. ಆಗ ಇವ್ರು ವಾಪಸ್ ಬಂದ ನಂತರ ನಮಗೆ ಬದುಕೋದಕ್ಕೂ ಬಿಡಲ್ಲ, ಇಷ್ಟಕ್ಕಾಗಿ ನಾನು ಹೋರಾಡಬೇಕಾ ಅಂತ ಹೀಗೆಲ್ಲ ಯೋಚನೆ ಮಾಡ್ತಾನೆ. ಈಗ ರಾತ್ರಿ ಕಳೆಯುತ್ತೆ, ಬೆಳಗಾಗುತ್ತೆ. ನಾನು ಮೊದಲೇ ಹೇಳಿದಂತೆ ಆ ಬೇರಿ ಮರದ ಹತ್ರ ಈಗ ಮತ್ತೆ ಒಬ್ಬ ವ್ಯಕ್ತಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಹೀಗೆ ಹೋಗ್ತಾ ಇದ್ದಾಗ ಆ ವ್ಯಕ್ತಿ ಮತ್ತೆ ಆ ಬೇರಿ ಮರದ ಕಡೆ ನೋಡ್ತಾನೆ. ಆದರೆ ಈ ಸಲ ಆ ಬೇರಿ ಮರದಲ್ಲಿ ಒಬ್ಬ ವ್ಯಕ್ತಿ ನೇತಾಡ್ತಾ ಇರ್ತಾನೆ. ಅವ್ನು ಯಾರು ಅಂತ ಹತ್ರದಿಂದ ಹೋಗಿ ನೋಡಿದಾಗ ಈ ಹುಡುಗಿಯರ ತಂದೆ ಅಲ್ಲಿ ನೇತಾಡ್ತಾ ಇರ್ತಾನೆ, ಅಂದರೆ ನೇಣು ಹಾಕ್ಕೊಂಡು ಸತ್ತಿರ್ತಾನೆ. ಸ್ನೇಹಿತರೆ, ಇಲ್ಲಿ ಈಗ ನಿಮ್ಮ ಅಂದಾಜಿನ ಪ್ರಕಾರ ಏನೆಲ್ಲ ನಡೀಬೇಕು ಅಂದರೆ, ಈಗ 2 ಹೆಣ್ಮಕ್ಳು ನೇಣು ಹಾಕ್ಕೊಂಡು ಸತ್ತಿದ್ದಾರೆ. ಅದಾದ 2 ದಿನದ ನಂತರ ಆ ಹುಡುಗಿಯರ ತಂದೆ ಸತ್ತಿದ್ದಾನೆ. ಅಂದರೆ ಇದೊಂದು ದೊಡ್ಡ ವಿಷಯ ಆಗಬೇಕು, ಇದೊಂದು ದೊಡ್ಡ ಕೇಸ್ ಆಗಬೇಕು ಅಲ್ವಾ? ಆದರೆ ಇಲ್ಲಿ ಹೀಗಾಗಲ್ಲ. ಸ್ನೇಹಿತರೆ, ನಮ್ಮ ದೇಶದ ಮೀಡಿಯಾ ಹೇಗೆ ಗೊತ್ತಾ, ಶಾರುಖ್ ಖಾನ್ ನಮಗ ಅದ್ಯಾವುದೋ ಶಿಪ್ ಮೇಲೆ ಕೂತ್ಕೊಂಡು ಗಾಂಜಾ ಹೊಡಿತಾ ಇದ್ನಂತೆ, ಇದೊಂದು ತುಂಬ ದೊಡ್ಡ ನ್ಯೂಸು. ಇದೇ ಥರ ಈ ಮುಖೇಶ್ ಅಂಬಾನಿಯ ಮಗನ ಮದುವೆಯಲ್ಲಿ ಅದ್ಯಾರನ್ನೋ ಕರೆಸಿ ಡ್ಯಾನ್ಸ್ ಮಾಡಿಸ್ತಂತೆ, ಅದಕ್ಕಾಗಿ 70 ಕೋಟಿ ದುಡ್ಡು ಕೊಟ್ರಂತೆ. ಈ ಮೀಡಿಯಾದವರು ಇದನ್ನು ಯಾವ ಥರ ತೋರಿಸ್ತಾರೆ ಅಂದರೆ, ನಮ್ಮ ಮನೆ ಹಾಳು ಮಾಡಿಬಿಟ್ಟು ಆ ಮುಖೇಶ್ ಅಂಬಾನಿ ತೊಗೊಂಡೋಗಿ ಅವ್ರಿಗೆ ದುಡ್ಡು ಕೊಟ್ಟಿದ್ದಾರೆ ಅಂತ. ಇದೇ 24 ಗಂಟೆ ಟೈಮ್ನು ತೋರಿಸ್ತಾ ಇರ್ತಾರೆ. ಆದರೆ ಇಲ್ಲಿ ಬಡವ್ರ ಮನೆಯಲ್ಲಿ ಅನ್ಯಾಯ ಆಗಿದೆ. ದಿನದ 24 ಗಂಟೆಯಲ್ಲಿ ಕೇವಲ ಒಂದು 30 ಸೆಕೆಂಡ್ ಈ ನ್ಯೂಸನ್ನು ತೋರಿಸ್ತಾ ಇದ್ದರೆ ಇದು ಇಡೀ ರಾಷ್ಟ್ರ ಮಟ್ಟದಲ್ಲಿ ಒಂದು ದೊಡ್ಡ ಸುದ್ದಿ ಆಗ್ತಾಯಿತ್ತು. ಆ ರೇಪಿಸ್ಟ್ಗಳಿಗೆ ಸರಿಯಾದ ಶಿಕ್ಷೆ ಆಗ್ತಾಯಿತ್ತು. ಸ್ನೇಹಿತರೆ, ಫೆಬ್ರವರಿ 28ಕ್ಕೆ ಈ ಹುಡುಗಿಯರು ಆತ್ಮಹತ್ಯೆ ಮಾಡ್ಕೋತಾರೆ. ಈ ಮಾರ್ಚ್ 2ಕ್ಕೆ ಈ ಹುಡುಗಿಯರ ತಂದೆ ಆತ್ಮಹತ್ಯೆ ಮಾಡ್ಕೋತಾನೆ. ಆದರೆ ಈ ಸುದ್ದಿ ಯಾವುದೇ ಟಿ ವಿ ನ್ಯೂಸಲ್ಲೂ ಕೂಡ ಇಲ್ಲಿವರೆಗೆ ಪ್ರಸಾರ ಮಾಡಲಿಲ್ಲ. ಸ್ನೇಹಿತರೆ, ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಈ ವಿಡಿಯೋ ನೋಡ್ತಾ ಇರೋಂಥ ನೀವ್ಯಾರೂ ಕೂಡ ಈ ನ್ಯೂಸನ್ನು ನೀವು ಟಿ ವಿ ನ್ಯೂಸಲ್ಲಿ ನೋಡಿಲ್ಲ. ಈ ನ್ಯೂಸ್ ಕೇವಲ ಸಣ್ಣ ಸಣ್ಣ ನ್ಯೂಸ್ ಪೇಪರ್ಗಳಲ್ಲಿ ಮಾತ್ರ ಪಬ್ಲಿಷ್ ಆಗುತ್ತೆ. ಸ್ವಲ್ಪ ದಿನದ ನಂತರ ಅವು ಕೂಡ ಸೈಲೆಂಟ್ ಆಗಿಬಿಡುತ್ತವೆ. ಈ ವಿಷಯವನ್ನು ಅಲ್ಲಿಗೆ ಬಿಟ್ಬಿಡುತ್ತೆ. ಸ್ನೇಹಿತರೆ, ನಿಮಗೆ ಒಂದು ವಿಚಿತ್ರ ಗೊತ್ತಾ, ಈ ರೇಪಿಸ್ಟ್ಗಳು ಇವತ್ತಿಗೂ ಕೂಡ ಹೊರಗಡೆ ಆರಾಮಾಗಿ ಸುತ್ತಾಡ್ಕೊಂಡು ಓಡಾಡ್ಕೊಂಡಿದ್ದಾರೆ. ಇವರು ಯಾವಾಗ ಜೀಪ್ ತರ್ತಾರೆ, ಯಾರನ್ನೇ ಎತ್ತಾಕೊಂಡು ಹೋಗ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಅಂದರೆ ಆವತ್ತು ಸತ್ತಂಥ 2 ಹುಡುಗಿಯರು ಮತ್ತು ಅವರ ತಂದೆ ಸಾವಿಗೆ ನ್ಯಾಯ ಸಿಗಲಿಲ್ಲ ಅಂತ ಅರ್ಥ. ಸ್ನೇಹಿತರೆ, ಹಾಗಾದರೆ ಇವತ್ತಿನ ಕಥೆನ ಇಲ್ಲಿಗೆ ಮುಗಿಸೋಣ. ನಮ್ಮ ಕಥೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋವನ್ನು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಚಾನಲನ್ನು ಫಾಲೋ ಮಾಡಿ. ನಮಸ್ಕಾರ.